ರಾಜ್ಯ ರಾಜಕಾರಣದಲ್ಲಿ ಕೇರಳದ ಬಿರುಗಾಳಿ ಬೀಸಿದೆ. ಅಕ್ರಮವಾಗಿ ವಾಸಿಸುತ್ತಿದ್ದ ಬಹುತೇಕ ಮುಸ್ಲಿಮರು ಸ್ವಲ್ಪ ಬೇರೆ ಸಮುದಾಯದ ಕುಟುಂಬಗಳಿಗೆ ಮನೆ ಭಾಗ್ಯ ಸಿಗ್ತಾ ಇದೆ. ಇದರ ವಿರುದ್ಧ ರಾಜ್ಯದ ಜನರು ಕಿಡಿಕಾರ್ತಾ ಇದ್ದಾರೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ. ರಾಜ್ಯ ಸರ್ಕಾರ ಮತ್ತೊಂದು ಖನಂದಾರಿ ಕೆಲಸ ಮಾಡೋಕೆ ಹೊರಟಿದೆ. ಎಲ್ಲಿಂದಲೋ ಬಂದು ಬೆಂಗಳೂರಿನಂತಹ ಮಹಾನಗರದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗ ಕಬ್ಜಾ ಮಾಡಿ ಗುಡಿಸಲು ಹಾಕಿಕೊಂಡಿದ್ದ ಮುಸ್ಲಿಮರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಸರ್ಕಾರಿ ಜಾಗ ಕಬ್ಜಾ ಮಾಡಿದ ಲೂಟಿಕೋರರು ಜಾಗದ ಜೊತೆ ಮನೆ ಕೊಡ್ತಾರಂತೆ ಕೈ ನಾಯಕರು. ಸಿದ್ದರಾಮಯ್ಯ ಸರ್ಕಾರದ ಮನ ಮತ್ತೊಮ್ಮೆ ಮುಸ್ಲಿಮರಿಗಾಗಿ ಮಿಡಿದಿದೆ. ಅವರು ಕರ್ನಾಟಕದವರೋ ಪರ ರಾಜ್ಯದವರೋ ಪರ ದೇಶದವರೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಮಾತ್ರ ಆ ಅಕ್ರಮ ವಲಸಿಗರಿಗಾಗಿ ಮನೆ ಕಟ್ಟಿಸಿಕೊಡೋಕೆ ಮುಂದಾಗಿದೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡ ಬಹುತೇಕರು ಮುಸ್ಲಿಮರಾಗಿದ್ದು ಅವರಿಗೆ ಸೂರಿನ ಭಾಗ್ಯ ಕರುಣಿಸಲಾಗುತ್ತಿದೆ. ಕೋಗಿಲು ಬಡಾವಣೆಯಲ್ಲಿ ಸೂರು ಕಳೆದುಕೊಂಡ ಅರ್ಹರಿಗೆ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ಮನೆ ಹಂಚಿಕೆ ಮಾಡಲಾಗುವುದು. ಒಂದೊಂದು ಮನೆಯನ್ನು 11,20,000 ಮೌಲ್ಯದಲ್ಲಿ ನಿರ್ಮಿಸಿಕೊಡಲು ಸೂಚಿಸಲಾಗಿದೆ. ವೇಣುಗೋಪಾಲ್ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಈಗ ಎಲ್ಲರದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನಿನ್ನೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಯಾರು ನಮ್ಮ ಕರ್ನಾಟಕದವರಿದ್ದಾರೆ ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಆಚೆಯವ್ರಿಗೆ ಒಬ್ರಿಗೂ ನಾವು ಕೊಡಲ್ಲ. ಸರ್, ವೇಣುಗೋಪಾಲ್ ಅವ್ರಿಗೆ ಬಂದಿದ್ ಕೂಡಲೇ ಸರ್ಕಾರದವ್ರ ನೀತಿನೇ ಬದಲಾಯಿಸ್ತಿದ್ದಾರೆ ಅನ್ನೋದು ಬಿಜೆಪಿ ಇಲ್ರಿ. ವೇಣುಗೋಪಾಲ್ ಏನ್ ಇನ್ವಾಲ್ವ್ಮೆಂಟ್ ಇದೆ? ವೇಣುಗೋಪಾಲ್ ಈ ತರ ಬಂದಿದೆ ಟಿವಿಯಲ್ಲಿ ನೋಡಿ ಅಂತ ಹೇಳಿದ್ದಾರೆ. ಫಟಾಫಟ್ ಕೆಲಸ ಮಾಡ್ತಿದ್ದಾರೆ ಸಚಿವ ಜಮೀರ್. ಎರಡು ದಿನ ವೆರಿಫೈ ಮಾಡ್ತಾರೆ. ಜನವರಿ 1ರಂದು ಹೊಸ ವರ್ಷ ಪ್ರಾರಂಭದ ದಿನ ವಾಸಕ್ಕೆ ಮನೆ ಒದಗಿಸಿಕೊಡುವ ಜವಾಬ್ದಾರಿಯನ್ನ ವಸತಿ ಸಚಿವ ಜಮೀರ್ಗೆ ವಹಿಸಲಾಗಿದೆ. ಅಕ್ರಮವಾಗಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರೂ ಅವರಿಗೆ ಮನೆ ಕಟ್ಟಿಸಿಕೊಡೋದು ಎಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಕೇರಳದ ಬಿರುಗಾಳಿ ಬೀಸಿದೆ. ಅಕ್ರಮವಾಗಿ ವಾಸಿಸುತ್ತಿದ್ದ ಬಹುತೇಕ ಮುಸ್ಲಿಮರು ಸ್ವಲ್ಪ ಬೇರೆ ಸಮುದಾಯದ ಕುಟುಂಬಗಳಿಗೆ ಮನೆ ಭಾಗ್ಯ ಸಿಗ್ತಾ ಇದೆ. ಇದರ ವಿರುದ್ಧ ರಾಜ್ಯದ ಜನರು ಕಿಡಿಕಾರ್ತಾ ಇದ್ದಾರೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ. ರಾಜ್ಯ ಸರ್ಕಾರ ಮತ್ತೊಂದು ಖನಂದಾರಿ ಕೆಲಸ ಮಾಡೋಕೆ ಹೊರಟಿದೆ. ಎಲ್ಲಿಂದಲೋ ಬಂದು ಬೆಂಗಳೂರಿನಂತಹ ಮಹಾನಗರದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗ ಕಬ್ಜಾ ಮಾಡಿ ಗುಡಿಸಲು ಹಾಕಿಕೊಂಡಿದ್ದ ಮುಸ್ಲಿಮರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಸರ್ಕಾರಿ ಜಾಗ ಕಬ್ಜಾ ಮಾಡಿದ ಲೂಟಿಕೋರರು ಜಾಗದ ಜೊತೆ ಮನೆ ಕೊಡ್ತಾರಂತೆ ಕೈ ನಾಯಕರು. ಸಿದ್ದರಾಮಯ್ಯ ಸರ್ಕಾರದ ಮನ ಮತ್ತೊಮ್ಮೆ ಮುಸ್ಲಿಮರಿಗಾಗಿ ಮಿಡಿದಿದೆ. ಅವರು ಕರ್ನಾಟಕದವರೋ ಪರ ರಾಜ್ಯದವರೋ ಪರ ದೇಶದವರೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಮಾತ್ರ ಆ ಅಕ್ರಮ ವಲಸಿಗರಿಗಾಗಿ ಮನೆ ಕಟ್ಟಿಸಿಕೊಡೋಕೆ ಮುಂದಾಗಿದೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡ ಬಹುತೇಕರು ಮುಸ್ಲಿಮರಾಗಿದ್ದು ಅವರಿಗೆ ಸೂರಿನ ಭಾಗ್ಯ ಕರುಣಿಸಲಾಗುತ್ತಿದೆ. ಕೋಗಿಲು ಬಡಾವಣೆಯಲ್ಲಿ ಸೂರು ಕಳೆದುಕೊಂಡ ಅರ್ಹರಿಗೆ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ಮನೆ ಹಂಚಿಕೆ ಮಾಡಲಾಗುವುದು. ಒಂದೊಂದು ಮನೆಯನ್ನು 11,20,000 ಮೌಲ್ಯದಲ್ಲಿ ನಿರ್ಮಿಸಿಕೊಡಲು ಸೂಚಿಸಲಾಗಿದೆ.
ವೇಣುಗೋಪಾಲ್ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಈಗ ಎಲ್ಲಾರ್ದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನಿನ್ನೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಯಾರು ನಮ್ಮ ಕರ್ನಾಟಕದವರಿದ್ದಾರೆ ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಆಚೆಯವ್ರಿಗೆ ಒಬ್ರಿಗೂ ಕೊಡಲ್ಲ. ಸರ್, ವೇಣುಗೋಪಾಲ್ ಅವ್ರಿಗೆ ಬಂದಿದ್ ಕೂಡಲೇ ಸರ್ಕಾರದವ್ರು ನೀತಿನೇ ಬದಲಾಯಿಸ್ತಿದ್ದಾರೆ ಅಂತ ಬಿಜೆಪಿ ಇಲ್ರಿ. ವೇಣುಗೋಪಾಲ್ ಏನ್ ಇನ್ವಾಲ್ವ್ಮೆಂಟ್ ಇದೆ? ವೇಣುಗೋಪಾಲ್ ಈ ತರ ಬಂದಿದೆ ಟಿವಿಯಲ್ಲಿ ನೋಡಿ ಅಂತ ಹೇಳಿದ್ದಾರೆ. ಫಟಾಫಟ್ ಕೆಲಸ ಮಾಡ್ತಿದ್ದಾರೆ ಸಚಿವ ಜಮೀರ್. ಎರಡು ದಿನ ವೆರಿಫೈ ಮಾಡ್ತಾರೆ. ಜನವರಿ 1ರಂದು ಹೊಸ ವರ್ಷ ಪ್ರಾರಂಭದ ದಿನ ವಾಸಕ್ಕೆ ಮನೆ ಒದಗಿಸಿಕೊಡುವ ಜವಾಬ್ದಾರಿಯನ್ನ ವಸತಿ ಸಚಿವ ಜಮೀರ್ಗೆ ವಹಿಸಲಾಗಿದೆ. ಅಕ್ರಮವಾಗಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರೂ ಅವರಿಗೆ ಮನೆ ಕಟ್ಟಿಸಿಕೊಡೋದು ಎಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಕೇರಳದ ಬಿರುಗಾಳಿ ಬೀಸಿದೆ. ಅಕ್ರಮವಾಗಿ ವಾಸಿಸುತ್ತಿದ್ದ ಬಹುತೇಕ ಮುಸ್ಲಿಮರು ಸ್ವಲ್ಪ ಬೇರೆ ಸಮುದಾಯದ ಕುಟುಂಬಗಳಿಗೆ ಮನೆ ಭಾಗ್ಯ ಸಿಗ್ತಾ ಇದೆ. ಇದರ ವಿರುದ್ಧ ರಾಜ್ಯದ ಜನರು ಕಿಡಿಕಾರ್ತಾ ಇದ್ದಾರೆ. ಯಾಕೆ ಅಂತ ಈ ರಿಪೋರ್ಟ್ ನೋಡಿ. ರಾಜ್ಯ ಸರ್ಕಾರ ಮತ್ತೊಂದು ಖನಂದಾರಿ ಕೆಲಸ ಮಾಡೋಕೆ ಹೊರಟಿದೆ. ಎಲ್ಲಿಂದಲೋ ಬಂದು ಬೆಂಗಳೂರಿನಂಥ ಮಹಾನಗರದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗ ಕಬ್ಜಾ ಮಾಡಿ ಗುಡಿಸಲು ಹಾಕಿಕೊಂಡಿದ್ದ ಮುಸ್ಲಿಮರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಸರ್ಕಾರಿ ಜಾಗ ಕಬ್ಜಾ ಮಾಡಿದ ಲೂಟಿಕೋರರು ಜಾಗದ ಜೊತೆ ಮನೆ ಕೊಡ್ತಾರಂತೆ ಕೈ ನಾಯಕರು. ಸಿದ್ದರಾಮಯ್ಯ ಸರ್ಕಾರದ ಮನ ಮತ್ತೊಮ್ಮೆ ಮುಸ್ಲಿಮರಿಗಾಗಿ ಮಿಡಿದಿದೆ. ಅವರು ಕರ್ನಾಟಕದವರೋ, ಪರ ರಾಜ್ಯದವರೋ, ಪರ ದೇಶದವರೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಮಾತ್ರ ಆ ಅಕ್ರಮ ವಲಸಿಗರಿಗಾಗಿ ಮನೆ ಕಟ್ಟಿಸಿಕೊಡೋಕೆ ಮುಂದಾಗಿದೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡ ಬಹುತೇಕರು ಮುಸ್ಲಿಮರಾಗಿದ್ದು ಅವರಿಗೆ ಸೂರಿನ ಭಾಗ್ಯ ಕರುಣಿಸಲಾಗುತ್ತಿದೆ. ಕೋಗಿಲು ಬಡಾವಣೆಯಲ್ಲಿ ಸೂರು ಕಳೆದುಕೊಂಡ ಅರ್ಹರಿಗೆ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ಮನೆ ಹಂಚಿಕೆ ಮಾಡಲಾಗುವುದು. ಒಂದೊಂದು ಮನೆಯನ್ನು 11,20,000 ಮೌಲ್ಯದಲ್ಲಿ ನಿರ್ಮಿಸಿಕೊಡಲು ಸೂಚಿಸಲಾಗಿದೆ. ವೇಣುಗೋಪಾಲ್ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಈಗ ಎಲ್ಲಾರ್ದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನಿನ್ನೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಯಾರು ನಮ್ಮ ಕರ್ನಾಟಕದವರಿದ್ದಾರೆ ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಆಚೆಯವ್ರಿಗೆ ಒಬ್ರಿಗೂ ಕೊಡಲ್ಲ. ಸರ್, ವೇಣುಗೋಪಾಲ್ ಅವ್ರಿಗೆ ಬಂದಿದ್ ಕೂಡಲೇ ಸರ್ಕಾರದವ್ರು ನೀತಿನೇ ಬದಲಾಯಿಸ್ತಿದ್ದಾರೆ ಅಂತ ಬಿಜೆಪಿ ಇಲ್ರಿ. ವೇಣುಗೋಪಾಲ್ ಏನ್ ಇನ್ವಾಲ್ವ್ಮೆಂಟ್ ಇದೆ? ವೇಣುಗೋಪಾಲ್ ಈ ತರ ಬಂದಿದೆ ಟಿವಿಯಲ್ಲಿ ನೋಡಿ ಅಂತ ಹೇಳಿದ್ದಾರೆ. ಫಟಾಫಟ್ ಕೆಲಸ ಮಾಡ್ತಿದ್ದಾರೆ ಸಚಿವ ಜಮೀರ್. ಎರಡು ದಿನ ವೆರಿಫೈ ಮಾಡ್ತಾರೆ. ಜನವರಿ 1ರಂದು ಹೊಸ ವರ್ಷ ಪ್ರಾರಂಭದ ದಿನ ವಾಸಕ್ಕೆ ಮನೆ ಒದಗಿಸಿಕೊಡುವ ಜವಾಬ್ದಾರಿಯನ್ನ ವಸತಿ ಸಚಿವ ಜಮೀರ್ಗೆ ವಹಿಸಲಾಗಿದೆ. ಅಕ್ರಮವಾಗಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರೂ ಅವರಿಗೆ ಮನೆ ಕಟ್ಟಿಸಿಕೊಡೋದು ಎಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.